ಗೃಹ ಸಚಿವರು ಅಮಿತ್ ಶಾ ಅವರು ರಾಜ್ಯಸಭೆಯಲ್ಲಿ ಅದು ಡೆಮಾಕ್ರಸಿಯ ದೇವಸ್ಥಾನ ಈ ದೇಶದ ಪ್ರಜಾಪ್ರಭುತ್ವದಲ್ಲಿ ಪಾರ್ಲಿಮೆಂಟು ಆ ಪಾರ್ಲಿಮೆಂಟ್ನಲ್ಲಿ 75 ವರ್ಷದ ವರ್ಷಾಚರಣೆಯ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅಂಬೇಡ್ಕರ್ 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 ಅಂತ ಅತ್ಯಂತ ವ್ಯಂಗ್ಯವಾಗಿ ಒಬ್ಬ ಗೃಹ ಸಚಿವ ಆಡಿರೋಂಥ ಮಾತನ್ನು ಈ ಹಾಸನ ಜಿಲ್ಲೆಯ CPM CPI ದಲಿತ ಸಂಘರ್ಷ ಸಮಿತಿ ದಲಿತ ಸಂಘಟನೆ ಎಲ್ಲ ನಾಯಕರು ನಾವು ಅತ್ಯಂತ ಉಗ್ರವಾಗಿ ಖಂಡನೆ ಮಾಡ್ತೇವೆ. ಅಮಿತ್ ಶಾ ಅವರೇ, ನೀವು ನಿಜವಾದ ಹಿಂದೂಗಳಲ್ಲ, ನೀವು ಜೈನ ಕುಟುಂಬದವರು. ನೀವು ದಲಿತರ ದೇವರನ್ನ ಎತ್ಕಟ್ಟಿ ಜಾತಿ ಧರ್ಮನ ದೇಶದಲ್ಲಿ ವಿಷಬೀಜ ಬಿತ್ತಿ ಜನರನ್ನ ಎತ್ಕಟ್ಟಿ ನೀವು ರಾಜಕಾರಣ ಮಾಡ್ತಿರಲ್ಲ, ನಿಮಗೆ ನಾಚಿಕೆ ಆಗೋದು ಅಮಿತ್ ಶಾ ಅವರೇ. ಅಮಿತ್ ಶಾ ಅವರ ಶಿಷ್ಯ, ಅವರ ಆತ್ಮ ಬಳಗದ ಸಂಪಾದಕ ಪ್ರಧಾನಿ ನರೇಂದ್ರ ಮೋದಿ ಅವರು ಅವ್ರನ್ನ ಸಮರ್ಥನೆ ಮಾಡ್ತಾರೆ. ಹಂಗಾಗಿ ನಾವು ಇಲ್ಲಿ ಅತ್ಯಂತ ಉಗ್ರವಾಗಿ ಒತ್ತಡ ಮಾಡ್ತಾ ಇದ್ದೀವಿ. ನೀವು ಒಂದು ವೇಳೆ ಸಂವಿಧಾನ ಬರದೇ ಇದ್ದಿದ್ರೆ ನೀವು ಅಮಿತ್ ಶಾ ಅವರೇ, ನೀವು ಗುಜರಿ ವ್ಯಾಪಾರ ಮಾಡಬೇಕಾಗಿತ್ತು. ನೀವು ಗೃಹ ಸಚಿವರಾಗಿ ಸಾಧ್ಯ ಆಗ್ತಾ ಇರಲಿಲ್ಲ. ನಿಮ್ಮ ಮನಸ್ಸಿಗೆ ಅರ್ಥ ಮಾಡ್ಕೊಳ್ಳಿ. ನೀವು ಪ್ರಧಾನಮಂತ್ರಿ ಮತ್ತು ಅನೇಕ ರಾಷ್ಟ್ರಪತಿ, ಈ ದೇಶದ ರಾಜ್ಯಪಾಲರು ಎಲ್ಲರೂ ಕೂಡ ಸಂವಿಧಾನದ ಮೇಲೆ ಅನುಗುಣವಾಗಿ ರಾಜಕಾರಣ ಮತ್ತು ಅಧಿಕಾರವನ್ನು ಮಾಡಬೇಕಾಗಿತ್ತೆ. ಅಮಿತ್ ಶಾ ಅವರೇ, ನೀವು ಅರ್ಥ ಮಾಡ್ಕೋಬೇಕು. ಇಂಟರ್ ಸ್ಟೇಟ್ ಸಮಸ್ಯೆ ಬಂದಾಗ, ಅಂತಾರಾಷ್ಟ್ರೀಯ ಸಮಸ್ಯೆಗಳು ಬಂದಾಗ ದೇವರು ಧರ್ಮ ರಾಮಾಯಣ ಮಹಾಭಾರತ ಸೆಕ್ಷನ್ ನೋಡಿ ಅಂತ ಯಾರು ಹೇಳಲ್ಲ. ಜೂರಿಸ್ಟ್ ಏನು ಹೇಳ್ತಾರೆ, ಸಂವಿಧಾನದ ಅನುಚ್ಛೇದ ಏನು ಹೇಳ್ತಾರೆ ಅದನ್ನು ನೋಡಿ ಅಂತ ಹೇಳ್ತಾರೆ. ನಿಮ್ಗೆ ಅರ್ಥ ಆಗಬೇಕಾಗಿದೆ. ಹಂಗಾಗಿ ನೀವು ನಿಜವಾಗ್ಲೂ ಕೂಡ ಅನಾಲ ಹಾಕಿದಿರಿ. ನೀವು